ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಮೈಸೂರಲ್ಲಿ ನಮ್ಮದು ಫಸ್ಟ್ ಡೇ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಫಸ್ಟ್ ಹೋದ್ಮೇಲೆ ಎಲ್ಲಿಗೆ ಹೋಗಬೇಕು ಅಂತ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ. ಆಲ್ರೆಡಿ ರೆಡಿಯಾಗಿ ಕೆಳಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಡೇ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿದ್ವಿ. ಪ್ಯಾಲೇಸ್ಗೆ ಹೋಗ್ಬಿಡೋಣ. ಬೆಳಗ್ಗೆ ಪ್ಯಾಲೇಸ್ಗೆ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರ್ತದೆ, ಹೋಗಿ ಬರ್ಬೋದು ಅಂತ ಪ್ಯಾಲೇಸ್ಗೆ ಹೋಗೋಣ ಅಂತ ರೆಡಿ ಆದ್ವಿ. ಆಟೋ ಬುಕ್ ಮಾಡಿದ್ವಿ. ಆಟೋ ಕೂಡ ಬಂದಾಯಿತು. ಆಟೋದಲ್ಲಿ ಹತ್ತಿದ್ದು ಕೂಡ ಆಯಿತು. ಆಲ್ರೆಡಿ ಫಸ್ಟ್ ನಾವು ಪ್ಯಾಲೇಸ್ ನೋಡಿದ್ವಿ ಲಾಸ್ಟ್ ಟೈಮ್ ಬಂದಾಗ. ಈ ಸರಿ ಅಂದರೆ ದಸರಾ ಟೈಮಲ್ಲಿ ಅಂಬಾರಿ ಹೊರಗಿಟ್ಟಿರ್ತಾರಲ್ಲ, ನೋಡ್ಬೋದಲ್ಲ. ಹಂಗಾಗಿ ಪ್ಯಾಲೇಸ್ಗೆ ಬಂದ್ವಿ. ಫಸ್ಟು ಬರಬೇಕಾದ್ರೆ ಎಂಟ್ರೆನ್ಸಲ್ಲಿ ಇಲ್ಲಿ ಸಿರಿಧಾನ್ಯಗಳಿಂದ ಒಡೆಯರ್ದು ಇದನ್ನ ಸ್ಟ್ಯಾಚು ಮಾಡಿದ್ದಾರೆ ಸಿರಿಧಾನ್ಯಗಳಿಂದ. ಮತ್ತು ಇಲ್ಲೆಲ್ಲ ಹೂವಿನ ಅಲಂಕಾರದಿಂದ ಪಿಕಾಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಅದು ಎಂಟ್ರೆನ್ಸ್ಗೆ ಮಾಡಿದ್ದಾರೆ. ಅದನ್ನ ನೋಡ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಫಸ್ಟ್ ಡೇ ಅಲ್ವಾ ಇವತ್ತು. ಫಸ್ಟ್ ಡೇ ಪ್ಯಾಲೇಸ್ಗೆ ಹೋಗ್ಬಿಡೋಣ. ಬೆಳಗಿನ ಪ್ಯಾಲೇಸ್ಗೆ ಹೋದರೆ ರಶ್ ಇರಲ್ಲ. ಆಲ್ರೆಡಿ ಲಾಸ್ಟ್ ಟೈಮ್ ಬಂದಾಗ ಪ್ಯಾಲೇಸ್ ನೋಡಿದ್ವಿ. ಈ ಸರಿ ಯಾಕೆ ಪ್ಯಾಲೇಸ್ಗೆ ಬಂದ್ವಿ ಅಂದರೆ ಇವಾಗ ದಸರಾ ಟೈಮಲ್ಲಿ ಅಂಬಾರಿ ಹೊರಗಿಟ್ಟಿರ್ತಾರಲ್ಲ, ಅದಕ್ಕೋಸ್ಕರ ಅಂಬಾರಿ ನೋಡ್ಕೊಂಡು ಹೋಗೋಣ. ಒಂದು ಸರಿನೂ ದಸರಾ ಟೈಮಲ್ಲಿ ಅಷ್ಟೇ ಅಲ್ವಾ ಹೊರಗಿಡೋದು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ. ಬೆಳಗ್ಗೆನ ಬಂದಿದ್ದರಿಂದ ಜಾಸ್ತಿ ಏನು ರಶ್ ಇರಲಿಲ್ಲ, ಸ್ವಲ್ಪ ರಶ್ ಇತ್ತು. ಮಧ್ಯಾಹ್ನ ಇನ್ನೂ ಫುಲ್ ಜಾಸ್ತಿ ರಶ್ ಆಗುತ್ತೆ ಅಂದ್ಕೊಂಡು ಬಂದ್ವಿ. ನಾನು ಜಾಸ್ತಿ ಪೂರ್ತಿ ಪ್ಯಾಲೇಸ್ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ರಶ್ ಇರೋದ್ರಿಂದ. ಹಂಗೆ ಜನ ತಳ್ಕೊಂಡು ಹೋಗ್ತಾ ಇರ್ತಾರೆ, ನಾವು ಹೋಗ್ತಾ ಇರ್ಬೋದು. ಎಲ್ಲೆಲ್ಲಿ ಫ್ರೀ ಇರುತ್ತೆ, ಎಲ್ಲೆಲ್ಲಿ ಸ್ವಲ್ಪ ರಶ್ ಕಡಿಮೆ ಇರ್ತದೋ ಅಲ್ಲೆಲ್ಲಿ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಅಲ್ಲೆಲ್ಲಿ ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಮೈಸೂರು ರಾಜರು ಅವರು ಉಪಯೋಗಿಸ್ತಿದ್ದ ವಸ್ತುಗಳು, ಮತ್ತು ಅವರು ಮೊಮ್ಮಕ್ಕಳು ನಂಜರಾಜಮ್ಮಣ್ಣಿ ಅವರೆಲ್ಲ, ಒಟ್ಟು ಅವ್ರ ಮೊಮ್ಮಕ್ಕಳು, ಅವ್ರ ಮಕ್ಕಳು, ಅವ್ರದ್ದೆಲ್ಲ ಫೋಟೋಗಳು ಇಟ್ಟಿದ್ರು. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿದೆ. ಮತ್ತು ಅವರು ನೆಕ್ಸ್ಟ್ ಮುಂದೆ ಹೋದರೆ ಅವರು ಉಪಯೋಗಿಸ್ತಿದ್ದ ಮಿರರು, ಜ್ಯುವೆಲರಿ ಬಾಕ್ಸಸ್ಸು, ವೀಣೆ, ಟೆಲಿಫೋನ್ಸು, ಆಲ್ಮೋಸ್ಟ್ ಅವರೆಲ್ಲ ಉಪಯೋಗಿಸ್ತಿದ್ದ ವಸ್ತುಗಳೆಲ್ಲ ಇಟ್ಟಿದ್ರು ಅಲ್ಲಿ. ಅದೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ರಶ್ ಇರೋದ್ರಿಂದ ನಾನು ಸ್ವಲ್ಪ ಹೈಟ್ ಕಡಿಮೆ ಆಗೋದ್ರಿಂದ ಕೈ ಎತ್ತಿ ವಿಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ಕಾಣಿಸೋದೇ ಇಲ್ಲ. ಸ್ವಲ್ಪ ಕಾಣಿಸುತ್ತೆ, ಸ್ವಲ್ಪ ಕಾಣಿಸಲ್ಲ. ಅವ್ರವ್ರ ಚೇರ್ಗಳು, ಆಮೇಲೆ ಅಲ್ಲಿ ಎಲ್ಲ ಡೋರ್ಗಳು ಎಷ್ಟು ಚೆನ್ನಾಗಿ ಕಾಣ್ತಿದ್ವು ಅಂದರೆ, ಡೋರು ಹಳೇ ಕಾಲದ್ದು ಡೋರ್ಗಳಲ್ಲ, ತುಂಬ ಚೆನ್ನಾಗಿದ್ವು ಅವು ಡೋರ್ ಕೂಡ. ಆಮೇಲೆ ಮೇಲೆ ಕುತ್ಕೊಂಡು ಅಲ್ಲಿ ಸಭೆ ನಡೆಯುತ್ತಲ್ಲ, ಏನಾದರೂ ಸಭೆ ನಡೆಯಬೇಕಾದ್ರೆ ಮೇಲೆ ರಾಣಿಯರು ಮೇಲೆ ಕುತ್ಕೊಂಡು ಅವರು ಕಿಟಕಿಯಿಂದ ಡೋರಿಂದ ನೋಡ್ತಾ ಇರ್ತಾರೆ ಅಲ್ಲಿ ಇದ್ದು. ಇಲ್ಲಿ ಎಲ್ಲ ಸಭೆ ನಡೆಯೋದು, ಏನೋ ಒಂದು ಚರ್ಚೆ ಸಭೆ ಒಟ್ಟು ನಡಿಬೇಕಾದ್ರೆ ಅಲ್ಲಿ ನೋಡಿದ್ವಿ. ಆಮೇಲೆ ಫಸ್ಟ್ ನಾವು ಮೇನ್ ಅರಮನೆಯಲ್ಲಿ ನೋಡ್ಬೇಕಾಗಿರೋದೇನೆಂದರೆ ಅಂಬಾರಿ ನೋಡೋಕ್ಕೋಸ್ಕರನೇ ಬಂದಿದ್ದು. ದಸರಾ ಟೈಮಲ್ಲಿ ಅಷ್ಟೇ ಅಲ್ವಾ ಹೊರಗಿಟ್ಟಿರೋದು, ವರ್ಷಕ್ಕೆ ಒಂದು ಸಾರಿ ಹೊರಗಿಟ್ಟಿರ್ತಾರೆ. ಅದು ಅಂಬಾರಿ ಫುಲ್ ರಶ್ ಇದ್ದಿಲ್ಲ, ಅದಕ್ಕೋಸ್ಕರ ನಿಂತ್ಕೊಂಡು ಒಂದು 5 ನಿಮಿಷ ನಿಂತ್ಕೊಂಡು ಆರಾಮಾಗಿ ಕೂಲಾಗಿ ನೋಡಿದ್ವಿ. ಅದು 750 kg ತೂಕ ಇರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅದು ನೋಡಿಕೊಟ್ಲೆ ಎಷ್ಟು ಖುಷಿ ಆಯಿತು. ಅಂಬಾರಿ ನೋಡ್ತಿದ್ವಲ್ಲ ಫಸ್ಟ್ ಟೈಮು ಅಂತ ಅಲ್ಲೇ ಒಂದು ನಮಸ್ಕಾರ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ಹೇಳಿದ್ನಲ್ಲ, ಅದೇ ಎಲ್ಲೆಲ್ಲಿ ಆಗುತ್ತೋ ಅಲ್ಲೆಲ್ಲ ವಿಡಿಯೋ ಸ್ವಲ್ಪ ಮಾಡಿದ್ದೀನಿ. ನಿಮಗೋಸ್ಕರ ಮಾಡಿದ್ದೀನಿ. ಯಾಕಂದರೆ ಒಬ್ಬೊಬ್ಬರು ಮೈಸೂರಿಗೆ ಹೋಗಿ ಅರಮನೆ ನೋಡೋಕ್ಕಾಗಿರಲ್ಲ. ಇಲ್ಲೆಲ್ಲ ಇವಾಗ ದಸರಾ ಟೈಮಲ್ಲಿ ಫಂಕ್ಷನ್ಗಳು ಇರುತ್ತಲ್ಲ, ಅದಕ್ಕೆ ಸ್ಟೇಜ್ ಹಾಕಿರ್ತಾರೆ. ಅಲ್ಲೆಲ್ಲ ಮೇಲೆ VIPಸ್ಗೆ ಚೇರ್ ಹಾಕಿದ್ರು ಮೇಲೆ ಕುತ್ಕೊಂಡು ನೋಡೋಕ್ಕೆ. ಯಾರ್ಯಾರಿಗೆ ಆಗಲ್ಲ ಅಲ್ಲಿ ಹೋಗಿ ನೋಡೋಕ್ಕೆ, ಇಲ್ಲೇ ವಿಡಿಯೋ ನೋಡಲಿ, ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಸ್ವಲ್ಪ ಕಷ್ಟಪಟ್ಕೊಂಡು ವಿಡಿಯೋ ಮಾಡಿದ್ದೀನಿ. ಅದಕ್ಕೋಸ್ಕರ ಆದರೂ ಎಲ್ಲರೂ ವಿಡಿಯೋ ನೋಡಿರಿ, ಒಂದೊಂದು ಲೈಕ್ ಮಾಡಿರಿ ಪ್ಲೀಸ್.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದು ವಿಷಯ ಏನಂದರೆ, ಅಲ್ಲಿ ವರ್ಷಕ್ಕೊಂದ್ಸರಿ ದಸರಾ ಟೈಮಲ್ಲಿ ಅಷ್ಟೇ ದರ್ಬಾರ್ ನಡೆಸ್ತಾರಲ್ಲ ಕೂತ್ಕೊಂಡು, ಆ ಚೇರ್ ಹೊರಗಿಟ್ಟಿರ್ತಾರೆ, ಅದು ನೋಡೋಕ್ಕೆ ಟೋಕನ್ ಇರುತ್ತೆ 50 ರುಪೀಸು. ಅದು ನೋಡಬೇಕು, ಆದರೆ ವಿಡಿಯೋ ಮಾಡೋಂಗಿಲ್ಲ, ಫೋಟೋ ತೆಗಿಯೋಂಗಿಲ್ಲ. ಅಲ್ಲಿಬ್ಬರು ಪೊಲೀಸ್ ನಿಂತಿರ್ತಾರೆ, ನಮ್ಮನ್ನೇ ನೋಡ್ತಿರ್ತಾರೆ, ದೃಷ್ಟಿ ಮಿಸ್ ಆಗಿ ಫೋಟೋ ತೆಗಿತಾರೆ ಅಂತ. ಅದನ್ನು ಡೈರೆಕ್ಟ್ ನೋಡೋಕ್ಕೆ ಅಡ್ಡ ಇದನ್ನಿಟ್ಟಿರ್ತಾರೆ, ಅದೆಲ್ಲ ಫುಲ್ ಬಂಗಾರದ್ದಿರುತ್ತೆ. ಅದನ್ನು ವಿಡಿಯೋ ಮಾಡ್ಕೊಂಡೆ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ, ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೀ.